ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ ನಿಧಿ ಅಪ್ಡೇಟ್ ಬಗ್ಗೆ ಆಗಿರುತ್ತೆ. ಅದೇನು ಅಪ್ಡೇಟ್ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗಲಿ. ವಿಡಿಯೋ ಮುಖಾಂತರ ಅವರಿಗೂ ಕೂಡ ಒಂದು ಅಪ್ಡೇಟ್ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಂದರೆ ಇವಾಗ ಜಸ್ಟು ನವೆಂಬರ್ ಡಿಸೆಂಬರ್ ಮುಗಿದು ಈಗ ಜನವರಿ ಸ್ಟಾರ್ಟ್ ಆಗಿದೆ ಅಂದರೆ ಈಗ ನವೆಂಬರಿಂದ ಒಂದು ಅಪ್ಡೇಟ್ ಆಗಿತ್ತು. ಏನಪ್ಪ ಅಂದರೆ 3 ತಿಂಗಳಿಗೆ ಒಂದು ಬಾರಿ ಇದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗಿತ್ತು. ಇವಾಗ ಪ್ರತಿ ತಿಂಗಳು ಕೊಡೋದಂತ ಬಂದಿದೆ. ಬಟ್ ಕೆಲವೊಬ್ಬರಿಗೆ ಪ್ರತಿ ತಿಂಗಳು ಕೊಡೋದು ಬಂದಿದೆ ಅಲ್ವಾ, ಇವಾಗ 1 ಮಂತದಷ್ಟೇ ಅಮೌಂಟ್ ಕ್ರೆಡಿಟ್ ಆಗಿದೆ. ಪೂರ್ತಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅವರಿಗೆ. ಬರೀ 3,000 ಅಷ್ಟೇ ಕ್ರೆಡಿಟ್ ಆಗಿದೆ. ಯಾಕೆ ನನಗೆ 3,000 ಕ್ರೆಡಿಟ್ ಆಗಿದೆ, ಇನ್ನೂ ನಮ್ಮದು ಹಣ ಬಂದಿಲ್ಲ ಮೇಡಮ್, ಏನು ಮಾಡಬೇಕು ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಸೊಲ್ಯೂಷನಪ್ಪ ಅಂದರೆ, ನೀವು ಮೊದಲು ತ್ರೈಮಾಸಿಕ ಅಂತ ಇತ್ತು ಸೆಲ್ಬ್ರಿಗೇಷನ್ ಕೊಡೋದು, ಅದು ನೀವು ಕೊಟ್ಟಿರಲಿಲ್ಲ ಅಂದರೆ ಅದು ಅಮೌಂಟ್ ನಿಮಗೆ ಬರೋದೇ ಇಲ್ಲ. ನವೆಂಬರ್ 1 ಇವಾಗ ಸದ್ಯ ಕ್ರೆಡಿಟ್ ಆಗಿರೋದು ಅಮೌಂಟು ನಿಮಗೆ ನವೆಂಬರ್ ಅಮೌಂಟ್ ಕ್ರೆಡಿಟ್ ಆಗಿದೆ. ಅದು ಬಿಟ್ಟು ನಿಮಗೆ ಡಿಸೆಂಬರ್ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ. ಏನಕ್ಕಪ್ಪ ಅಂದರೆ ಈಗ ಡಿಸೆಂಬರ್ ಅಮೌಂಟ್ ಬಂದು ಜನವರಿಲಿ ಕ್ರೆಡಿಟ್ ಆಗುತ್ತೆ. ಈ ಥರ ಅದು ಗೌರ್ಮೆಂಟ್ ಕಡೆಯಿಂದ ಈ ಥರ ಇದು ಮಾಡಿದ್ದಾರೆ. ಅಂದರೆ ಈ ತಿಂಗಳು ಮುಗಿದು ಮುಂದಿನ ಈ ತಿಂಗಳು ಏನು ಮುಗಿದಿರ್ತಲ್ಲ, ಆದಮೇಲೆ ಮುಂದಿನ ತಿಂಗಳಲ್ಲಿ ಅದರ ಅಮೌಂಟು ಕ್ರೆಡಿಟ್ ಆಗುತ್ತೆ. ಆ ಥರ ಇರುತ್ತೆ. ಅದಕ್ಕೆ 3 ತಿಂಗಳ ಅಮೌಂಟ್ ಯಾರಿಗೆ ಬಂದಿಲ್ಲ ಅಲ್ಲ, ಅವರೆಲ್ಲ ನೀವೆಲ್ಲ ಒಂದು ಸೆಲ್ಬ್ರಿಗೇಷನ್ನು ಇದು ಮಾಡಿದ್ದೀರಾ ಅಂದರೆ ಮಿಸ್ ಮಾಡ್ಕೊಂಡಿದ್ದೀರಾ. 3 ತಿಂಗಳು ಒಂದು ಬಾರಿ ಇತ್ತು ಸೆಲ್ಬ್ರಿಗೇಷನ್, ಅದು ಮಿಸ್ ಮಾಡ್ಕೊಂಡಿದ್ದೀರಾ. ಇಲ್ಲ ಅಂದರೆ ನೀವು ಸೆಲ್ಬ್ರಿಗೇಷನ್ ಕೊಡುವಾಗ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೂ ಕೂಡ ನಿಮಗೆ ಅಮೌಂಟ್ ಬರೋದಿಲ್ಲ. ನೀವು ಕರೆಕ್ಟಾಗಿ ಸೆಲ್ಬ್ರಿಗೇಷನ್ ಕೊಟ್ಟರೆ ಅಷ್ಟೇ ನಿಮಗೆ ಅಮೌಂಟ್ ಬರುತ್ತೆ. ನೀವು ಹಾಕುವಾಗ ಏನಾದರೂ ಮಿಸ್ ಅಂದರೆ ನಿಮಗೆ ಗೊತ್ತಿಲ್ಲದೇನೋ ಏನಾದರೂ ಸ್ವಲ್ಪ ಕೂಡ ಮೇಲೆ ಕೆಳಗೆ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಹೋಗಿತ್ತಪ್ಪ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ, ಅದು ಯಾವತ್ತೂ ಕ್ರೆಡಿಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಸೆಲ್ಬ್ರಿಗೇಷನ್ ಕೊಟ್ಟಿದ್ದೀರಾ, ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಅಂದರೆ ಫಂಡ್ ಎಷ್ಟು ರಿಲೀಸ್ ಆಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸದ್ಯಕ್ಕೆ 3,000 ಅಷ್ಟೇ ಬಿಟ್ಟಿರ್ಬೋದು. ಇಲ್ಲ ಈಗೆಲ್ಲನೂ ಕರೆಕ್ಟ್ ಆಗಿದೆ, ಅಮೌಂಟ್ ಬಂದಿಲ್ಲ ಅನ್ನೋರು ಈಗ ಸದ್ಯಕ್ಕೆ 3,000 ಅಷ್ಟೇ ಕ್ರೆಡಿಟ್ ಆಗಿದೆ ಅಲ್ವಾ, ಅಂದರೆ ಮುಂದಿನ ತಿಂಗಳಲ್ಲಿ ಜನವರಿಯಲ್ಲಿ ಹಿಂದಿನ ಅಮೌಂಟ್ ಉಳಿದಿದೆಯಲ್ಲ ಅದು ಸೇರಿಸಿ ಹಾಕ್ಬೋದು. ಹೇಳಕ್ಕೆ ಬರೋದಿಲ್ಲ ಏನು ಮಾಡ್ತಾರೆ ಅಂತ, ಬಟ್ ಹಾಕ್ಬೋದು ಅಂತ ನಂದು ಇದ್ರ ಮೇಲೆ ಹೇಳ್ತಾ ಇದ್ದೀನಿ. ಹಾಕಲಿಲ್ಲ ಅಂದರೆ ನೀವು ಏನಾದರೂ ಸೆಲ್ಬ್ರಿಗೇಷನಲ್ಲಿ ಏನಾದರೂ ತಪ್ಪು ಮಾಡಿರ್ತೀರ ಅಷ್ಟೇ. ಮತ್ತು ಇನ್ನೊಂದು ಕೆಲವೊಬ್ರು ತುಂಬಾ ಇವಾಗ ಸೆಲ್ಬ್ರಿಗೇಷನ್ ಪ್ರತಿ ತಿಂಗಳು ಸ್ಟಾರ್ಟ್ ಆಗಿದೆ. ತುಂಬ ದಿನದಿಂದ ನಾನು ಹೇಳ್ತಾ ಇರ್ತೀನಿ, ಸೆಲ್ಬ್ರಿಗೇಷನ್ ಪ್ರತಿ ತಿಂಗಳಾಗಿದೆ, ಚೇಂಜಸ್ ಆಗಿದೆ. ನವಂಬರಿಂದ ಚೇಂಜಸ್ ಇದೆ. ಇದು ಸೆಲ್ಬ್ರಿಗೇಷನ್ ಪ್ರತಿ ಮಂತ್ ಕೊಡಬೇಕಂತ ಇದೆ. ಮತ್ತು ಜನವರಿ ಬಂತು, ಜನವರಿಯಿಂದ ಮತ್ತೆ ಸೆಲ್ಬ್ರಿಗೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಡೈಲಿ ಇದೇ ಥರ ಅಪ್ಡೇಟ್ ಇರುತ್ತೆ ನಿಮಗೆ. ಅದಕ್ಕೆ ಈಗ ಬೇಗ ಹೋಗಿ ಎಲ್ಲರೂ ಕೂಡ ಸೆಲ್ಬ್ರಿಗೇಷನ್ ಕೊಡಿ. ಅದನ್ನು ಕರೆಕ್ಟಾಗಿ ಕೊಡಿ. ನೀವು ಮೊಬೈಲಲ್ಲೇ ಕೊಡಿ, ಮನೆಯಲ್ಲೇ ಕೂತ್ಕೊಂಡು ಕೊಡಿ. ಆದರೆ ಯಾರಾದರೂ ವಿಡಿಯೋ ಮಾಡಿರ್ತಾರಲ್ಲ ಸೆಲ್ಬ್ರಿಗೇಷನ್ ಕೊಡೋದು, ನಾನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಸೆಲ್ಬ್ರಿಗೇಷನ್ ಕೊಡೋದು. ಅದನ್ನು ವಿಡಿಯೋ ಮಾಡಿರ್ತಾರೆ, ಅದನ್ನು ನೋಡಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಕರೆಕ್ಟಾಗಿ ಸೆಲ್ಬ್ರಿಗೇಷನ್ ಕೊಡಿ. ಅಂದರೆ ನಿಮಗೆ ಅಮೌಂಟ್ ಬರುತ್ತೆ. ಎಲ್ರಿಗೂ ಅಮೌಂಟ್ ಬಂತು, ನನಗಾದರೆ ಬರ್ತಾ ಇಲ್ಲ ಅಂತ ಈ ಥರ ಗೋಳಾಡೋದು ಅವಶ್ಯಕತೆ ಇಲ್ಲ. ನೀವು ಕರೆಕ್ಟಾಗಿ ಏನಾದರೂ ಸೆಲ್ಬ್ರಿಗೇಷನ್ ಕೊಟ್ಟಿದ್ದೆ ಆದರೆ ಅದು ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು DBT ಪುಷ್ ಅಂತ ಬಂದಮೇಲೆ DBT ಪುಷ್ ಅಂತ ಬಂದಿದೆ, ಅಮೌಂಟ್ ಬಂದಿಲ್ಲ ಅನ್ನೋರು DBT ಪುಷ್ ಅಂತ ಅಂದಮೇಲೆ ಖಂಡಿತ ಅಮೌಂಟ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ಸ್ವಲ್ಪ ದಿನ ವೇಟ್ ಮಾಡಿದ್ರೆ ತಾನಾಗಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಇವಾಗ DDPI ಪೆಂಡಿಂಗ್, DDPI ಅಪ್ರೂವ್ಡ್ ಈ ಥರ ಪ್ರಾಬ್ಲಮ್ ಇದ್ದವರು ನಾನು ಹಿಂದಿನ ವಿಡಿಯೋದಲ್ಲಿ ಅದು ರೆಕಾರ್ಡಿಂಗ್ ಸಮೇತ ನಾನು ಹಾಕಿದ್ದೀನಿ ವಿಡಿಯೋ. ಏನು ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ ಆದರೆ ಏನು ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ಕೂಡ, ಮತ್ತು ರೆಕಾರ್ಡಿಂಗ್ ಸಮೇತ ಹಾಕಿದ್ದೀನಿ ಕೂಡ. ಅದಕ್ಕೆ ಆ ವಿಡಿಯೋನ ಹೋಗಿ ನಿಮ್ದು ಈ ಪ್ರಾಬ್ಲಮ್ ಇದ್ದರೆ ಆ ವಿಡಿಯೋನ ಹೋಗಿ ನೀವು ವಾಚ್ ಮಾಡ್ಬೋದು. ಮತ್ತು ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಾಗಿ ಶೇರ್ ಮಾಡಿ. ನಿಧಿ ಯಾರ್ಯಾರು ಸ್ಕೀಮ್ ತೊಗೊಂಡಿದ್ದಾರೆ ಅವ್ರಿಗೆ ಹೇಳಿ. ಮತ್ತು ಹೊಸದಾಗಿ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದವ್ರಿಗೆ ಹಾಕಿ ಅಂತ ಹೇಳಿ, ಅವ್ರಿಗೂ ಕೂಡ ಬೆನಿಫಿಟ್ ಸಿಗಲಿ. ಮತ್ತು ಬೇರೆದೇನಾದರೂ ಇದ್ರ ಮೇಲೆ ಕೂತ್ಕೋಬೇಡಿ ಯಾರು. ಬೇಕಾದರೆ ನೀವು ಜಾಬ್ಗೆ ಟ್ರೈ ಮಾಡ್ತಾಯಿರಿ. ಹಾಗೆ ಬರ್ತಾ ಇಲ್ಲಪ್ಪ ಅಂದರೆ ನಿಮಗೆ ನಿಧಿ ಅಮೌಂಟು ಖಂಡಿತ 20 ಕಂತು ಮುಗಿಯೋವರೆಗೂ 2 ವರ್ಷವರೆಗೂ ನಿಮಗೆ ಅಮೌಂಟ್ ಬರ್ತಾನೆ ಇರುತ್ತೆ. ಅದಕ್ಕೆ ಈ ಥರ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.